ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು. ಇಂದು ನಮ್ಮೆಲ್ಲರ ಜೀವನದಲ್ಲಿ ಅನೇಕ ಸಮಸ್ಯೆಗಳಿವೆ. ನಮಗೆ ಈ ಲೋಕದಲ್ಲಿ ಮಾರ್ಗದರ್ಶನ ನೀಡುವವನು ಹಾಗೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವವನು ಬೇಕಾಗಿದ್ದಾನೆ ಮತ್ತು ನಮ್ಮೆಲ್ಲ ಸಮಸ್ಯೆಗಳಿಗೆ ಬಿಡುಗಡೆಯನ್ನು ನೀಡುತ್ತಾರೆ ಎಂಬ ಪ್ರಶ್ನೆಗೆ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ವರದ ಮಗನು ನಮಗೆ ದೊರೆತನು. ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು. ಏಷಾಯ 9ನೇ ಅಧ್ಯಾಯ 6ನೇ ವಚನ. ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಎಂಬ ಈ ಬಿರುದು ಮುಂಬರುವ ಮೆಸ್ಸಿನಲ್ಲಿ ಇರುವ ಲಕ್ಷಣಗಳನ್ನು ಸೂಚಿಸುವಂಥದ್ದಾಗಿದೆ. ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಎಂಬ ಈ ಬಿರುದಿನ ಅರ್ಥವೇನು ಎಂದು ತಿಳಿದುಕೊಳ್ಳಬೇಕು. ಇಬ್ರಿಯ ಪದ ಪಿಲೆ ಯೋ ಎಟ್ಸ್. ಪಿಲೆ ಅಂದರೆ ಅದ್ಭುತ ಸ್ವರೂಪನು, ಯೋ ಎಟ್ಸ್ ಅಂದರೆ ಸಲಹೆಗಾರ, ಮಾರ್ಗದರ್ಶಕ. ಯೂದಾಯ ರಾಜ್ಯವು ತನ್ನ ಸುತ್ತಮುತ್ತಲಿನ ರಾಜ್ಯದ ಬೆದರಿಕೆಯಿಂದಲೂ ಮತ್ತು ತಮ್ಮಲ್ಲಿ ಅನೇಕ ಭಿನ್ನಾಭಿಪ್ರಾಯ ಗೊಂದಲಗಳು ಇದ್ದವು. ಮೆಸ್ಸಿಯನು ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಎಂಬ ಏಷಾಯನ ಪ್ರವಾದನೆಯು ಜನರ ಜೀವನವನ್ನು, ನಂಬಿಕೆಯನ್ನು, ಮುಂಬರುವ ನಾಯಕನ ಕುರಿತಾಗಿಯೂ ಮತ್ತು ಲೋಕಕ್ಕೆ ಶಾಂತಿಯನ್ನು, ಮಾರ್ಗದರ್ಶನವನ್ನು ನೀಡುತ್ತಾನೆ ಎಂಬ ಧೈರ್ಯವನ್ನು ನೀಡುತ್ತಿತ್ತು. ಈ ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಎಂಬ ಬಿರುದು ಯೇಸು ಕ್ರಿಸ್ತನನ್ನು ನೇರವಾಗಿ ಸೂಚಿಸುತ್ತದೆ. ಈ ಪ್ರವಾದನೆಯನ್ನು ನೆರವೇರಿಸುವನು ಕ್ರಿಸ್ತನು ಮಾತ್ರ ಎಂದು ತಿಳಿಸುತ್ತದೆ. ಈ ಲೋಕದಲ್ಲಿ ಅನೇಕ ಜನರು ಕತ್ತಲೆಯಲ್ಲಿದ್ದಾರೆ. ಕೆಲಸದ ಒತ್ತಡ, ಒಂಟಿತನ, ಕುಟುಂಬದಲ್ಲಿ ಸಮಸ್ಯೆ, ನಂಬಿಕೆ ಇಲ್ಲದ ಜೀವನವನ್ನು ನಡೆಸುತ್ತಿದ್ದಾರೆ. ಈ ಶ್ರಮ ಮರಣದ ದಿನಗಳು ನಿಮ್ಮ ಜೀವನಕ್ಕೆ ಮತ್ತೆ ಬೆಳಕನ್ನು ನೀಡುತ್ತದೆ. ಆತನು ನಿಮ್ಮ ಜೀವನಕ್ಕೆ ಶಾಂತಿಯನ್ನು ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ನೀಡುವವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಕರ್ತನೆ, ನಮ್ಮನ್ನು ಈ ಲೋಕದಲ್ಲಿ ಮಾರ್ಗದರ್ಶಿಸುತ್ತಾ ನಮಗೆ ಸಲಹೆಯನ್ನು ನೀಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮೆಲ್ಲರ ಜೀವನದಲ್ಲಿ ಅನೇಕ ಕಷ್ಟ, ನೋವುಗಳಿವೆ. ಈ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ನಮಗೆ ಅನುಗ್ರಹಿಸು. ನಮ್ಮ ಜೀವನಕ್ಕೆ ಬೇಕಾದ ನಿನ್ನ ಜ್ಞಾನವನ್ನು ಹಾಗೂ ನಿನ್ನ ಸಲಹೆಯನ್ನು ಒದಗಿಸಿಕೊಟ್ಟು ನಮ್ಮನ್ನು ಸಂರಕ್ಷಿಸೆಂದು ಪ್ರಾರ್ಥಿಸುತ್ತೇವೆ. ಆಮೆನ್.